ಯಾಕೆಂದ್ರೆ ನಮ್ದೇ ಇರೋಳು ನಾನು. ಅದ್ ಹೆಂಗ್ ರಾಯರ ಹತ್ರ ಹೋದೆ, ಅದ್ ಹೆಂಗ್ ರಾಯರನ್ನ ಉರುಳ್ ಸೇವೆ ಮಾಡಿದೆ, ರಾಯರಿಗೆ ಉರುಳ್ ಸೇವೆ ಮಾಡಿದೆ. ಸೊ ನನಗೂ ಒಂದು ಕಷ್ಟ ಇತ್ತು. ಅದನ್ನ TV ಚಾನಲಲ್ಲೇ ಯಾಕೆ ಹೇಳ್ಕೋಬೇಕು, ಅವ್ರದ್ದು TRP ಹಾಗೆ ಹೀಗೆ ಯಾಕೋ ಗೊತ್ತಿಲ್ಲ. ಅವತ್ತೊಂದಿನ ರಾಯರು ಸಡನ್ ಆಗಿ ನೆನಪಾಗಿದ್ದು ನಂಗೆ ಇಟ್ಸ್ ವಾಸ್ ಫೇಕ್. ಯಾಕೆಂದ್ರೆ ನಾನು ಒಬ್ರನ್ನ ಟೈಮಲ್ಲಿ ನಾ ಅಪ್ಪಾಜಿನ ಇಲ್ಲಿ ನನ್ನಿಂದ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗ್ಬಿಟ್ಟಿತ್ತು. ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ, ಸೂಚನೆಗಳು ಹಾಕಿರ್ತಾರಲ್ವಾ, ನಾನು ಹೇಳ್ಕೊಂಡ್ಬಿಟ್ನಲ್ಲ ನಾನು ಅಂತ ಅನ್ನಿಸ್ಬಿಡ್ತು ನನಗೆ. ದೀಪಿಕಾ ಅವರು ಮಹಾನಟಿ ವೇದಿಕೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ನಿಮ್ಮ ಲೈಫ್ ಇಷ್ಟು ಈಸಿ ಇರ್ಲಿಲ್ಲ. ಹೌದು, ಇಷ್ಟು ಈಸಿ ಇರ್ಲಿಲ್ಲ, ಇದನ್ನ ಈಸಿ ಮಾಡ್ಕೊಂಡ್ರಿ ಇವಾಗ ಮೇ ಬಿ, ಅಥವಾ ಈಸಿ ಆಗ್ತಾ ಇದೆ. ಏನಿತ್ತು ನಿಮ್ಮ ಕಷ್ಟ? ಯಾಕಂದ್ರೆ ಇದ್ಲು ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿದ್ರಿ ನೀವು. ಅಂದ್ರೆ ನಿಮ್ಮನ್ನ ನೋಡಿದಾಗ ಹಂಗ ಅನ್ಸೋದಿಲ್ಲ, ತುಂಬಾ ಜನರಿಗೆ ಅನ್ಸೋದಿಲ್ಲ ಅನ್ಸಲ್ಲ. ಸೊ ಏನ್ ಕಷ್ಟ ಇತ್ತು ನಿಮ್ಮಲ್ಲಿ ಅಂತ? ಅಂದ್ರೆ ಅಕ್ಕ ಇವಾಗ ಎಲ್ರು ಅಷ್ಟೇ ನೋಡ್ಬೇಕಾದ್ರೆ ಆ ಪಿಕ್ಚರ್ನ ತೆಗ್ದಾದ್ಮೇಲೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಪಿಕ್ಚರ್ ಅಂತಾರೆ. ಬಟ್ ಆ ಪಿಕ್ಚರ್ ತೆಗಿಬೇಕಾದ್ರೆ ಆ ಕ್ಯಾಮ್ರಾಮನ್ ಏನಿರುತ್ತೆ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ, ಅದು ಯಾವುದು ಕಾಣಲ್ಲ. ಬಟ್ ಆ ಪಿಕ್ಚರ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಅದೇ ಥರ ನನ್ನ ಲೈಫ್ ಸ್ಟೋರಿನೂ. ಸೊ ನೋಡೋದಕ್ಕೆ ಇವಳಿಗೇನಪ್ಪ ಕಡಿಮೆ, ಚೆನ್ನಾಗೇ ಇದ್ದಾಳೆ, ಸ್ಟೈಲ್ ಮಾಡ್ತಾಳೆ, ಹಾಗಿರ್ತಾಳೆ, ಹೀಗಿರ್ತಾಳೆ, ಓಡಾಡ್ತಾಳೆ, ಬ್ಯಾಂಗ್ಳೂರಲ್ಲಿ ಇರ್ತಾಳೆ, ಈ ಥರ ಎಲ್ಲ ವರ್ಡಿಂಗ್ಸ್ ಬಂದಿದೆ, ನಾನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀನಿ. ಇಲ್ಲ ಅಕ್ಕ, ಲೈಫಲ್ಲಿ ಇದಕ್ಕೂ ಮೀರಿ ಒಂದು ಇರುತ್ತೆ. ಸೊ ಎಲ್ಲರೂ ಲೈಫಲ್ಲಿ ಕಷ್ಟ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ TV ಚಾನಲ್ಗಳಲ್ಲಿ ಹೇಳ್ಕೊಂಡ್ರೆ ಮಾತ್ರ ಅವ್ರ ಕಷ್ಟ ಅಂತ ನಾನು ಹೇಳಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಸೊ ನನಗೂ ಒಂದು ಕಷ್ಟ ಇತ್ತು, ಅದನ್ನ TV ಚಾನಲಲ್ಲೇ ಯಾಕೆ ಹೇಳ್ಕೋಬೇಕು, ಅವ್ರದ್ದು TRP ಹಾಗೆ ಹೀಗೆ ಅಂತ ಬಂದಿದೆ ನಿಮ್ಗೆ ಮಾತು ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಬಟ್ ಇನ್ನೊಂದೇನು ಅಂತಂದ್ರೆ ಅವ್ರಿಗೆ ಅವ್ರದ್ದು ಕುಟುಂಬ, ಅವ್ರು ಸ್ಪಂದಿಸೋ ಅಂತ ಜನಗಳಿರ್ತಾರೆ. ಸೊ ಅವ್ರಿಗೆ ಬೇಕಾದ್ರೆ ಹೇಳ್ಕೊತಾರೆ, ಇಲ್ಲಾಂದ್ರೆ ಹೇಳ್ಕೊಳಲ್ಲ. ಬಟ್ ನನಗೆ ಸ್ಪಂದಿಸೋ ಕುಟುಂಬ ಅಂತ ನನಗೆ ಸಿಕ್ಕಿದ್ದು ಝೀ, ಅಲ್ಲಿರೋ ಜನಗಳು, ನಾನು ನೋಡೋ ಅಂಥ ವ್ಯಕ್ತಿಗಳು. ಸೊ ಅವ್ರ ಹತ್ರ ನಾನು ಹೇಳ್ಕೊಂಡಾಗ ಸೊ ನನಗನ್ನಿಸ್ತು ನನ್ನ ಕಷ್ಟನ ಹೇಳ್ಕೊಬೋದು, ನನಗೂ ಹೇಳ್ಕೊಳಕ್ಕೆ ಒಬ್ರು ಇದ್ದಾರೆ. ಸೊ ನನಗದು ನೆಮ್ಮದಿ, ಖುಷಿ ಸಿಕ್ತು. ಅದರಿಂದ ತರುಣ್ ಸರು ಅವರು ನನಗೆ ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇರೋ ಒಂದ್ಸಲ ರಾಯರ ದರ್ಶನ ಮಾಡು, ಸರಿ ಆಗುತ್ತೆ. ಸೊ ನಾನು ರಾಯರ ದರ್ಶನ ಮಾಡಿ ಅವ್ರ ಕಡೆಯಿಂದನೇ ಹೋಗಿದ್ದು ನಾನು ರಾಯರ ದರ್ಶನಕ್ಕೆ. ಮೊದಲನೇ ರಾಯರ ದರ್ಶನ ಮಾಡಿದ್ದು ನಮ್ಮ ತರುಣ್ ಸುಧೀರ್ ಸರ್ ಕಡೆಯಿಂದ. ಸೊ ಅದೊಂದು ಯಾವಾಗಲೂ ಖುಷಿ ಇರುತ್ತೆ ನನಗೆ. ಇನ್ನೊಂದು ಅಂದರೆ ಯಾವಾಗಲೂ ನಾನು ಶಿವನ್ ಭಕ್ತೆ, ನಾನು ಯಾವಾಗಲೂ ಶಿವನ ಆರಾಧಿಸೋಳು. ಯಾಕೋ ಗೊತ್ತಿಲ್ಲ, ಅವತ್ತೊಂದಿನ ರಾಯರು ಸಡನ್ ಆಗಿ ನೆನಪಾಗಿದ್ದು. ನಾನು ಅವತ್ತು ರಾಯರ್ ಸಾಂಗಿಗೆನೆ ಡ್ಯಾನ್ಸ್ ಮಾಡಿದ್ದು. ಏನೋ ಗೊತ್ತಿಲ್ಲ, ಎಲ್ಲರೂ ತುಂಬ ರಾಯರ ಬಗ್ಗೆ ಹೇಳಬೇಕಾದ್ರೆ ನಂಗೆ ಇಟ್ಸ್ ವಾಸ್ ಫೇಕ್. ಯಾಕೆಂದರೆ ನಾನು ಒಬ್ರನ್ನ ಆರಾಧಿಸ್ಬೇಕಾದ್ರೆ, ಇನ್ನೊಬ್ರನ್ನ ಹೇಳ್ಬೇಕಾದ್ರೆ ಅವ್ರದ್ದು ಅಭಿಮಾನ, ನನ್ನ ದೇವರು ನನಗೆ ಇದು ಅಂತ. ಬಟ್ ಒಂದಿನ ಅನ್ನಿಸ್ತು ರಾಯರು ಇದ್ದಾರೆ ಅಂತ, ನಿಜವಾಗ್ಲೂ ಅನ್ನಿಸ್ತು ಅಕ್ಕ. ರಾಯರು ಇದ್ದಾರೆ. ನಾನು ಶಿವನ ಭಕ್ತ ಆಗಿದ್ರು ಕೂಡ ನನಗೊಂದಿನ ಆ ರಾಯರ ಸನ್ನಿಧಿಗೆ ಹೋಗಿ ಆ ನೀರಲ್ಲಿ ಮುಳುಗಿ ಮತ್ತೆ ಅದು ದೀಪ ಹಚ್ಚಿ ಬಿಟ್ಟು ಬಂದು ಆ ರಾಯರನ್ನ ಸನ್ನಿಧಿ ನೋಡ್ತಾ ಇದ್ರೆ, ಅವತ್ತಿನ ದಿನ ಪಲ್ಲಕ್ಕಿ ಉತ್ಸವ ಇತ್ತು. ನನಗೆ ಎಷ್ಟು ಖುಷಿ ಅಂದರೆ, ನಾನು ಉರುಳು ಸೇವೆ ಮಾಡಿ ಬಂದು ನಿಂತ್ಕೊಂಡ ತಕ್ಷಣನೇ ರಾಯರು ಪಲ್ಲಕ್ಕಿಲಿ ಬರ್ತಾ ಇದ್ದಾರೆ. ಆ ಪಲ್ಲಕ್ಕಿಲಿ ಬರಬೇಕಾದ್ರೆ ಅಕ್ಕ ನನಗೆ ಇಟ್ ವಾಸ್ ಫೀಲಿಂಗ್ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಒಳಗಡೆ ಇರೋ ಎಲ್ಲ ನೋವುಗಳು ಕಣ್ಣೀರು ರೂಪದಲ್ಲಿ ಈಚೆ ಆಗ್ತಿದ್ದೀನೇನೋ ಅನ್ನೋಷ್ಟು ನನಗೆ ಗೊತ್ತಿಲ್ಲದಿರೋ ಅಷ್ಟು ಕಣ್ಣೀರು ಬಂದ್ಬಿಡ್ತು. ಸೊ ನಾನು ರಾಯರ ಬಗ್ಗೆ ಮಾತಾಡಬೇಕು ಅಂದರೆ ಅದು ಇಲ್ಲ ಅಕ್ಕ, ನಿಜ. ಕೆಲವರು ರಾಯರ ಭಕ್ತರು ಇರ್ತಾರಲ್ಲ, ನನ್ಗೆ ಅವಾಗ ತುಂಬ ಶಿವನ ಅಭಿಮಾನಿ. ಶಿವ ಅಂದರೆ ನನಗೆ ಸರ್ವಸ್ವ, ಶಿವ ಸಕಲವು ನೀನೇ, ಸರ್ವವು ನೀನೇ ಅಂತ ಅಂದ್ಕೊಂಡು ಬೆಳೆದವಳು. ನನಗೆ ಇವತ್ತಿನವರೆಗೂ ಶಿವನ ನಾನು ಜಸ್ಟ್ ಫ್ರೆಂಡ್ ಥರ ಮಾತಾಡಿಸ್ತೀನಿ. ಹೆಂಗೆ ಅಂತಂದರೆ, ನನ್ನ ಹತ್ರ ಒಂದು ಪುಟ್ಟ ಲಿಂಗ ಇದೆ, ಅದನ್ನ ಯಾವಾಗಲೂ ನಾನು ಎಲ್ಲಿರ್ತೀನೋ ಅಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಈಗ ನಾನು ಬೆಂಗಳೂರಲ್ಲಿದ್ದೀನಿ, ಸೊ ಬೆಂಗಳೂರಲ್ಲಿ ಕ್ಯಾರಿ ಮಾಡಿದ್ದೀನಿ. ಅದನ್ನು ಯಾವಾಗಲೂ ನಾನು ಮಾತಾಡಿಸ್ಬೇಡ ನೀನು, ಇವತ್ತು ನನಗೆ ಈ ಥರ ಆಟ ಆಯಿತು, ನನಗೆ ಮಾತಾಡಿಸ್ಬೇಡ ನೀನು, ಇವತ್ತು ನನ್ನ ಚಿಕ್ಕ ತಿನ್ನೋದು ಸಿಗ್ಲಿಲ್ಲ ಅಂದ್ರೆ ನಾನು ಶಿವನ್ ಜೊತೆ ಕೋಪ ಮಾಡ್ಕೊಳ್ಳೋದು. ಶಿವ ನೀನ್ ನಾನು ಮಾತಾಡಿಸ್ಬೇಡ, ಕೊಬ್ಬಲ್ವಾ ನಿನ್ಗೆ. ಸೊ ಈ ತರ ಫ್ರೆಂಡ್ಲಿ ಶಿವ ತರ ನನ್ಗೆ ಅದು. ನನ್ಗೆ ದೇವರಲ್ಲಿ ತುಂಬಾ ನಂಬಿಕೆ. ಅದ್ರಲ್ಲೂ ನನ್ಗೆ ರಾಯರ ಬಗ್ಗೆ ತಿಳ್ಕೊಂಡ್ಮೇಲೆ
ನನ್ನ ರಾಯರ್ಗೆ ಯಾವಾಗಲೂ ಚಿರಋಣಿ. ಯಾಕೆಂದರೆ ನನ್ನ ಅಪ್ಪನ ಆ ಥರ ಪರಿಸ್ಥಿತಿನಲ್ಲಿ ಸೇವ್ ಮಾಡಿದ್ದು ರಾಯರೇ ಅಂತಲೇ ನಾನು ನಂಬಿದ್ದೀನಿ ಇವತ್ತಿನವರೆಗೂ. ಯಾವ ಪರಿಸ್ಥಿತಿ ಅಂದರೆ ತುಂಬ ಆ ಟೈಮಲ್ಲಿ ನಾ ಅಪ್ಪಾಜಿನ ನನ್ನಿಂದ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಾನು ನಂಬಿದ್ದು ರಾಯರು ನಂಬಿಟ್ಟೆ. ಹೆಂಗೆ ನಂಬಿದೆ, ಯಾಕೆ ನಂಬಿದೆ, ಅವರನ್ನೇ ನಾನು ಅಷ್ಟು ಪ್ರೀತಿಸ್ತಿದ್ದ ಶಿವನ ಜೊತೆ ನಾನು ಯಾಕೆ ರಾಯರನ್ನ ಸನ್ನಿಧಿಗೆ ಹೋದೆ, ಯಾಕೆ ನಾನು ರಾಯರಿಗೆ ಇವತ್ತಿನವರೆಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನಗೆ ಆ ರಾಯರನ್ನ ದರ್ಶನ ಮಾಡಬೇಕು ಅಂದರೆ ನಾವ್ ಅನ್ಕೊಂಡ್ರೆ ಹೋಗಕ್ಕಾಗಲ್ವಂತೆ, ರಾಯರೇ ನಮ್ಮನ್ನ ಕರ್ಸ್ಬೇಕಂತ. ಹೌದು, ಈ ಮಾತು ಸತ್ಯ. ಯಾಕಂದ್ರೆ ರಾಯರ್ ನಮ್ಮನ್ನ ಕರ್ಸ್ಕೊಂಡ್ರೆ ಮಾತ್ರ ನಾವ್ ಅಲ್ಲಿ ಹೋಗೋದು ಅಂತ ಕೇಳಿದ್ದೀನಿ. ನಾನು ರಾಯರಂದ್ರೆ ನಮ್ದೇ ಇರೋ ಅವಳು, ನಾನು ರಾಯರಂದ್ರೆ ನಮ್ದೇ ಇರೋಳು. ನಾನು ಅದ್ ಹೆಂಗ್ ರಾಯರ ಹತ್ರ ಹೋದೆ, ಅದ್ ಹೆಂಗ್ ರಾಯರನ್ನ ಉರುಳ್ ಸೇವೆ ಮಾಡಿದೆ, ರಾಯರಿಗೆ ಉರುಳ್ ಸೇವೆ ಮಾಡಿದೆ. ನನ್ಗೆ ಇವತ್ತಿನವರೆಗೂ ಇವತ್ತಿನವರೆಗೂ ನಮ್ಮ ಮನೇಲಿ ಗುರುವಾರ ನಾವು ಪ್ರತಿದಿನ ಸೋಮವಾರ ಮಾತ್ರ ವಾರ ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ, ಸೋಮವಾರ ಭಾನುವಾರ. ಇವತ್ತಿನವರೆಗೂ ನಮ್ಮ ಮನೇಲಿ ಗುರುವಾರ ಬಂತು ಅಂದರೆ ನಮ್ಮ ಅಪ್ಪನ ಕ್ರೇಜ್ ಡಕ್ಕೆಲ್ಲ ಹಾಕಿ ಸೌಂಡ್ ಮಾಡಿಕೊಂಡು ಆ ರಾಯರದ್ದು ನೀರಲ್ಲಾದರೂ ಹಾಕು ಹಾಲಲ್ಲಾದರೂ ಹಾಕು ರಾಘವೇಂದ್ರ ಅಂತ ಹಾಡು ಹಾಕ್ಕೊಂಡು ಗುರುವಾರ ಪೂಜೆ ಮಾಡ್ತಿದ್ರೆ ಒಂಥರ ಮನೆಯೆಲ್ಲ ಪೀಸ್ ಆಗಿರುತ್ತೆ, ಖುಷಿ ಆಗುತ್ತೆ. ಸೊ ನಂಬಿಕೆ ಅನ್ನೋದು ಅಕ್ಕ ಕೆಲವ್ರಿಗೆ ದೇವ್ರ ಮೇಲೆ ಇರುತ್ತೆ, ಕೆಲವ್ರಿಗೆ ವ್ಯಕ್ತಿಗಳ ಮೇಲೆ ಇರುತ್ತೆ, ಕೆಲವ್ರು ಮಾಡೋ ಕೆಲ್ಸದಲ್ಲಿ ಇರುತ್ತೆ. ಸೊ ನನಗೆ ಎಲ್ಲ ಮಿಕ್ಸು. ಬಟ್ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ವರ್ಡ್ ಇದೆ, ಸಮಸ್ಯೆಗಳನ್ನ ಅದನ್ನು ಓದಿದೆ ಅಕ್ಕ. ನಾನು ಎಲ್ಲೋದ್ರೂ ಅಷ್ಟೇ, ನಾನು ರೋಡಲ್ಲಿ ಹೋಗ್ತಾ ಏನಾದ್ರು ಪಾಪಣ್ಣ ಟೀ ಶಾಪ್, ಟ್ರೆಂಡ್ಸ್ ಈ ತರ ನನಗೆ ಓದೋ ಅಭ್ಯಾಸ. ಎಲ್ಲಿ ರೋಡಲ್ಲಿ ಹೋಗ್ತಾ ಇದ್ರು ಏನ್ ಬರ್ದಿದ್ರು ಓದ್ತಾ ಇರ್ತೀನಿ ಸುಮ್ಮನೆ. ಸೊ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡಿದೆ, ಅದು ದರ್ಶನದ್ದು ಮೇಲ್ಗಡೆ ಹಾಕಿದ್ದಾರೆ. ಸುಮ್ಮನೆ ಹಿಂಗೆ ನಿಂತ್ಕೊಂಡು ನೋಡಿದೆ, ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ. ಸೂಚನೆಗಳು ಹಾಕಿರ್ತಾರಲ್ವಾ, ನಾನು ಹೇಳ್ಕೊಂಡ್ಬಿಟ್ನಲ್ಲ ನಾನು ಅಂತ ಅನ್ನಿಸ್ಬಿಡ್ತು ನನಗೆ. ಸಮಸ್ಯೆಗಳನ್ನು ರಾಯರ ಹತ್ರ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಅಂತ. ನನ್ಗೆ ಹೆಂಗ ಅನ್ನಿಸ್ಬಿಡ್ತು ಅಂದ್ರೆ ನಾನು ಅದಕ್ಕೆ ತಾಳ್ಮೆ ಇರ್ಬೇಕು ದೀಪಿಕಾ ನಿನ್ಗೆ. ಸೊ ನಾನು ಅವತ್ತು ಅನ್ಕೊಂಡಿದ್ದೆ ಅಷ್ಟೇ, ಸಮಸ್ಯೆಗಳಿದೆ ಅಂತ ದೇವ್ರಿಗೆ ಹೇಳೋ ಬದಲು ಸಮಸ್ಯೆಗಳಿಗೆ ಹೇಳ್ಬೇಕು ನಮ್ಮ ಹತ್ರ ದೇವ್ರಿದ್ದಾನೆ ಅಂತ. ಸೊ ಆ ಲೈನ್ ಅಂತೂ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾರು ಬರುದ್ರೋ ಅಥವಾ ಯಾರ್ ಥಾಟಿಗೆ ಬಂತ ಗೊತ್ತಿಲ್ಲ, ಬಟ್ ತುಂಬಾ ಮೀನಿಂಗ್ಫುಲ್ ಇದೆ ಯಾಕೆ ಅಲ್ಲಿ. ಹೌದು. ಮತ್ತೆ ಆ ವೈಬು ಕೂಡ ಹಾಗೆ ಇದೆ. ಅದೇ ನೀವು ಹೇಳ್ದಂಗೆ ನಂಬಿಕೆ ನಮ್ಮ ಮೇಲೆ ಡಿಪೆಂಡ್. ಅದು ವಸ್ತುಗಳ ಮೇಲೇನೂ ಇರಬಹುದು, ಅಥವಾ ಯಾವುದೋ ಒಂದು ಧ್ಯಾನದ ಮೇಲೆ ಇರ್ಬೋದು, ದೇವ್ರ ಮೇಲೆ ಇರ್ಬೋದು, ವ್ಯಕ್ತಿಗಳ ಮೇಲೆ, ಅದು ನಮ್ಗೆ ಬಿಟ್ಟಿರೋದು. ಬಟ್ ಆ ನಂಬಿಕೆ ಇರೋದು ಇಂಪಾರ್ಟೆಂಟ್ ಅನ್ನೋದಲ್ವಾ? ಹೌದು, ನಂಬಿಕೆ ಅನ್ನೋದು ಮುಖ್ಯ ಫಸ್ಟ್. ಅದು ಎಲ್ಲಿ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ, ಯಾರಿಗೆ ಹೆಂಗ್ ನಂಬಿಕೆ ಬರುತ್ತೋ ಅಂತ. ಬಟ್ ಕೆಲವ್ರಿಗೆ ನಂಬಿಕೆ ಮುಖ್ಯ ಅಂತ ಅನ್ಕೋತಾರೆ. ಬಟ್ ನನ್ಗೇನು ಅಂತಂದ್ರೆ ಅಕ್ಕ, ಇದು ಪಾರ್ಟ್ ಆಫ್ ದೇವ್ರದ್ದು ಒಂದ್ ಕಡೆ, ನಂಬಿಕೆ ಅನ್ನೋದು ಒಂದಾದ್ರೆ, ನನ್ಗೆ ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಮಾತಾಡ್ಬೇಕಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಪ್ರೀತಿ ಮಾಡೋ ಹುಡುಗ ಹಾಗಿರ್ಬೇಕು, ಹೇಗಿರ್ಬೇಕು ಅಂತ, ಹೈಟ್ ಇರ್ಬೇಕು, ನೋಡಕ್ಕೆ ವೈಟ್ ಇರ್ಬೇಕು. ದೀಪಿಕಾ, ನಿಮ್ಗೆ ಪ್ರೀತಿ ಆಗಿದೆಯಾ? ನಾನು ಅವ್ನು ದೊಡ್ಡ ನೋಡಿ ಇಷ್ಟಪಟ್ಟೆ ಕಣೆ. ಅವ್ನ್ ಬಿಯರ್ಡ್ ಚೆನ್ನಾಗಿದೆಪ್ಪ, ಅದಕ್ಕೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ಸೌಟು ಅಂತ ಒಬ್ಳು ಫ್ರೆಂಡ್ ಇದ್ಲು, ಸೌಟು ಅಂತ ಹೆಸರಿಡ್ತಿದ್ಲು.